ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಗುಡುಗಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ವಂಚನೆ ಮಾಡಲಾಗ್ತಿದೆಯಾ? ಆಡಳಿತ ಸಂಪೂರ್ಣ ಕುಂಠಿತಗೊಂಡಿದೆಯಾ? ಕೃಷ್ಣಾರೆಡ್ಡಿ ಬಿಚ್ಚಿಟ್ಟ ಆ ಸ್ಫೋಟಕ ಲೆಕ್ಕಾಚಾರ ಇಲ್ಲಿದೆ ನೋಡಿ. ಹೌದು, ರಾಜ್ಯದಲ್ಲಿ ಸದ್ಯ ನಡೀತಿರೋದು ಕೇವಲ ಕುರ್ಚಿ ಕಾಳಗ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯಲ್ಲೇ ಕಾಲ ಕಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಸಿಎಂ ಆದ್ರೂ ಜನರಿಗೆ ಕೆಲಸ ಆಗಬೇಕು, ಆದ್ರೆ ಇವತ್ತು ನೀರಾವರಿ ಯೋಜನೆಗಳು ಸೇರಿದಂತೆ ರಾಜ್ಯದ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಅಸಲಿ ಬಣ್ಣವನ್ನು ಕೃಷ್ಣಾರೆಡ್ಡಿ ಅವರು ಅಂಕಿಅಂಶಗಳ ಸಮೇತ ಬಿಚ್ಚಿಟ್ಟಿದ್ದಾರೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 36 ತಿಂಗಳುಗಳಾಗುತ್ತಾ ಬಂದಿದ್ದರೂ ಕೇವಲ 26 ತಿಂಗಳ ಹಣವನ್ನು ಮಾತ್ರ ನೀಡಲಾಗಿದೆ. ಇನ್ನುಳಿದ 10 ತಿಂಗಳ ಹಣ ಸದ್ಯ ಬಾಕಿ ಉಳಿದಿದೆ. ಇದರ ಅರ್ಥ ರಾಜ್ಯದ ಪ್ರತಿ ಮಹಿಳೆಗೆ ತಲಾ 20,000 ರೂಪಾಯಿ ಸರ್ಕಾರದಿಂದ ಬರಬೇಕಾಗಿದೆ. ಒಟ್ಟು 1,26,00,000 ಮಹಿಳೆಯರಿಗೆ ಬರೋಬ್ಬರಿ 25,000 ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸಿಕೊಂಡು ಸರ್ಕಾರ ವಂಚಿಸುತ್ತಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಇಂತಹ ಲೋಪದೋಷಗಳ ಆಡಳಿತವನ್ನು ಕರ್ನಾಟಕದ ಜನತೆ ಎಂದಿಗೂ ಒಪ್ಪುವುದಿಲ್ಲ. ಸರ್ಕಾರದ ಈ ವೈಫಲ್ಯ ಹಾಗೂ ಜನವಿರೋಧಿ ಧೋರಣೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಸಹಜವಾಗಿಯೇ ಎನ್ಡಿಎ ಮೈತ್ರಿಗೆ ದೊಡ್ಡ ಮಟ್ಟದ ರಾಜಕೀಯ ಲಾಭವಾಗಲಿದೆ ಎಂದು ಮಾಜಿ ಶಾಸಕರು ಭವಿಷ್ಯ ನುಡಿದಿದ್ದಾರೆ. ಬದಲಾವಣೆ ಬಗ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಳೆದ 3 ವರ್ಷಗಳಿಂದ ಕೂಡ ಅದೇ ಚರ್ಚೆಗಳು ನಡೀತಾ ಇತ್ತು. ಅವರ ಅಭಿವೃದ್ಧಿಗಿಂತ ಜಾಸ್ತಿ ಈ ಕುರ್ಚಿ ಕಾಳಗನೇ ನಡೀತಾ ಇತ್ತು. ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಮಗೇನು ಇವಾಗ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ. ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಮತ್ತು ಈಗ ಗ್ಯಾರಂಟಿಗಳು ಅಂತ ಏನು ಇವರು ತಗೊಂಡ್ಬಂದರು. ಇವತ್ತು 10 ತಿಂಗಳು ಬಾಕಿ ಇದೆ. 36 ತಿಂಗಳಾಗಿದೆ ಈ ಸರ್ಕಾರ ರಚನೆ ಆಗಿ. 26 ತಿಂಗಳು ಇವರು ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳ ಹಣ ಇವತ್ತು ಒಬ್ಬೊಬ್ಬ ಮಹಿಳೆಗೆ 20,000 ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ. ಅಂದರೆ 1,26,00,000 ಮಹಿಳೆಯರಿಗೆ ಬಾಕಿ ಇದೆ. 25,000 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥವೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇದನ್ನು ಇಂಥ ಲೋಪದೋಷಗಳು ಕೂಡ ಯಾರೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಆಡಳಿತ ಮಾಡಿದರೆ ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತೆ. ಸೊ ಇದರಿಂದ ಬಂದು ಅದನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಲಾಭ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ಕರೆಕ್ಟಾಗಿದ್ದರೆ ಅನುಕೂಲ ಆಗುತ್ತೆ. ಸುಳ್ಳುಗಳಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳಿ ಇವತ್ತು ಯಾರಾದರೂ ಬಂದು ನಾವು ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. 36 ತಿಂಗಳು ಸರ್ಕಾರ ರಚನೆ ಆಗಿ 26 ತಿಂಗಳು ಕೊಟ್ಟಿದ್ದಾರೆ 2,000. ಇನ್ನು 10 ತಿಂಗಳದ್ದು ಬಾಕಿ ಇಲ್ಲ, ಕೊಡಲಿಲ್ಲ. ಒಂದೊಂದು ಮಹಿಳೆಗೆ 20,000 ಬಾಕಿ ಇದೆ. 1,26,00,000 ಮಹಿಳೆಯರಿಗೆ ಬಾಕಿ ಇಟ್ಕೊಂಡಿದ್ದಾರೆ. 25,000 ಕೋಟಿ ಬಾಕಿ ಇದೆ. ಈ ರೀತಿ ವಿಚಾರಗಳಿದ್ದಾಗ ಜನ ಯಾರು ಕೂಡ ಒಪ್ಪೋದಿಲ್ಲ. ಸಹಜವಾಗಿ ಲಾಭ ಆಗುತ್ತೆ ಎನ್ ಡಿ ಎಗೆ.